ಹೇಗಿತ್ತು ಅಕ್ಷಯ್ ಎಕ್ಸ್ಪೀರಿಯನ್ಸು? ರೋಡೇ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ. ಚರ್ಚಲ್ಲಿ ಆ ಗರುಡ್ಗಂಬ ಏನಕ್ಕಿದೆ? ನೈಟ್ ಹೊತ್ತು ನೋಡಿದ್ರೆ ದೆವ್ವದ ಮನೆ ಅನ್ಸುತ್ತೆ. ಏನದು? ಕೊಬ್ಬರಿ ಮಿಠಾಯಿ. ಲಿರಿಕ್ಸ್ ಮರ್ತು ಅಂದ್ರೆ ಹಂಗೆ ಮ್ಯಾನೇಜ್ ಮಾಡ್ಬಿಡ್ಬೇಕು. ಹಾಯ್, ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಹೌಸ್. ನಮ್ಮ ಮನೆಗೆ ವೆಲ್ಕಮ್. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ ಡಾರ್ಲಿಂಗ್ಸ್, ನಾವ್ ಇವಾಗ ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದೀವಿ. ನೋಡಿ ಯಾವ ಥರ ರೆಡಿ ಆಗಿದ್ದೀನಿ. ಕ್ರೀಮ್ ಆ್ಯಂಡ್ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಾ ಇದೀನಾ? ಹೌದಾ? ಓಕೆ. ಸೊ ಡಾರ್ಲಿಂಗ್ಸ್, ಇವಾಗ ನಾವು ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಬ್ಬರ ಹೆಸರು, ಒಬ್ಬನ ಹೆಸರು ಸಂಜಯ್, ಒಬ್ಬಳ ಹೆಸರು ಸಂಜನಾ. ಇಬ್ಬರಿಗೂ ಇವಾಗ ವೆಯ್ಟಿಂಗು. ಸಂಜನಾ ಬೆಂಗಳೂರಿಂದ ಬರ್ತಾ ಇದ್ದಾಳೆ. ನನ್ನ ಫ್ರೆಂಡ್ ಆಲ್ಮೋಸ್ಟ್ ಇಲ್ಲೇ ನಿಯರ್ ಬೈ ಇದ್ದಾನೆ, ಅವನು ಬರ್ತಾ ಇದ್ದಾನೆ ಬೈಕಲ್ಲಿ. ಬಟ್ಟೆಗಳೆಲ್ಲ ಎತ್ತಿಟ್ಕೊಂಡಿದ್ದಾನೆ ಡಾರ್ಲಿಂಗ್ಸ್. ಇವಾಗ ಈ ಐಟಮ್ಸ್ಗಳನ್ನೆಲ್ಲ ಆ ಬ್ಯಾಗ್ ಒಳಗಡೆ ಹಾಕಬೇಕು. ನೋಡಿ, ನಮ್ಮ ಚಿಟ್ಟೆ ಅಡುಗೆ ಮಾಡ್ತಾ ಇದ್ದಾಳೆ ಇವತ್ತು. ಸಂಜೋಕ ಬರ್ತಾ ಇದ್ದಾರೆ ಅಂತನಾ? ಅನ್ನಕ್ಕೆ ಇಟ್ಟಿದ್ದಾಳೆ ಅಷ್ಟೇ ಡಾರ್ಲಿಂಗ್ಸ್, ಏನೂ ಮಾಡ್ತಾ ಇಲ್ಲ. ಡಾರ್ಲಿಂಗ್ಸ್, ಬ್ಲ್ಯಾಕ್ ಇಂದ ವೈಟ್ ಚೇಂಜ್ ಆಗಿದೆ ನನ್ನ ಔಟ್ಫಿಟ್. ಯಾಕೆ ಅಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಎಲ್ಲಾದ್ರೂ ಆಚೆ ಬ್ಲ್ಯಾಕ್ ಹಾಕೊಂಡು ಹೋಗ್ಬೇಕಾದ್ರೆ ಅಮ್ದಿರ್ ಹೆಂಗಾಡ್ತಾರೆ ಅಂತ. ಸೊ ನಮ್ಮಮ್ಮನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರಿಂದ ಬ್ಲ್ಯಾಕ್ ಇಂದ ವೈಟ್ಗೆ ನಾವು ಚೇಂಜ್ ಆಗಿದ್ದೀವಿ. ಓಕೆ ನಮ್ಮ ಮಮ್ಮಿ, ವೈಟು ಈಗ ಹ್ಯಾಪಿನಾ? ಖುಷಿನಾ? ಯಾಕೆ ಬ್ಲ್ಯಾಕ್ ಹಾಕೊಂಡು ಹೋಗ್ಬಾರ್ದು ಆಚೆ ಹೋಗ್ಬೇಕಾರೆ? ಹಾಕೊಂಡು ಹೋಗ್ಬಾರ್ದು ಅಂತಾರೆ. ಗೊತ್ತಿಲ್ಲ ಡಾರ್ಲಿಂಗ್ಸ್, ಅಮ್ಮನಿಗೂ ಗೊತ್ತಿಲ್ಲ ಅಂತಾರಲ್ವಾ, ಬ್ಲ್ಯಾಕ್ ಹಾಕೊಂಡು ಹೋಗ್ಬಾರ್ದು ಅಂತ. ಅದಕ್ಕೆ ಇವ್ರು ಗೊತ್ತಿದ್ದಿದ್ರೆ ಇನ್ನೆಂಗಾಡೋರು, ಪಟ 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 ಅಂತ ಹೊಡೆದೇ ಬಿಟ್ಟಿರೋರು. ಬೈಕೊಂಡೇನಮ್ಮ ನೀನು ನನ್ನ ಕೈಲಿ ಹೊಡ್ಸ್ಕೋಬೇಡ, ಸುಮ್ಮನೆ ಹೋಗ್ಬಿಡು ಅಕ್ಷಯ್, ಕೋಪ ಬಿಡಿಸ್ಬೇಡ ನನಗೆ. ಅಮ್ಮವರು ಬರ್ತಾ ಇದ್ದಾರಂತೆ ಡಾರ್ಲಿಂಗ್ಸ್, ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ಎತ್ತಾಕ ಬರೋಣ. ಬಂದ್ರು ಊರಿಗೆ, ಬಂದ್ರು ಬಂದ್ರು. ವೆಲ್ಕಮ್ ವೆಲ್ಕಮ್. ಹೆಂಗಿದೆ ನಮ್ಮೂರು? ಹೌದಾ? ಓ ಮೈ ಗಾಡ್, ಚಿಟ್ಟು, ಚಿಟ್ಟುಗೆ ಕಿಟ್ ಕ್ಯಾಟ್. ಸಖತ್ ಬಿಸಿಲು ಅಂತ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಬೆಂಗಳೂರಿಗಿಂತ. ಹಾಯ್, ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಹೌಸ್. ನಮ್ಮ ಮನೆಗೆ ವೆಲ್ಕಮ್. ಅವಳಿಗೆ ಗೊತ್ತಿಲ್ಲ ಹೆಂಗ್. ಗುಡ್ ಮಾರ್ನಿಂಗ್ ಶಾರು. ಹೆಂಗಿದೆ ನಮ್ಮನೆ ಊಟ? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಿಜ ಚೆನ್ನಾಗಿದೆ. ನಿಜ ಚೆನ್ನಾಗಿದ್ಯಾ? ಯಾಕೆ ನಗ್ತಾ ಇದೆಯಾ? ಮತ್ತೆ ಸಡನ್ ಆಗಿ ಇರ್ತಾ ನನಗೆ ಕಷ್ಟದಲ್ಲಿ ತಿಂತಾ ಇದೆಯಾ ಏನಾದರೂ? ಹೆಂಗೆಂಗೋ ತಿಂತಿರ್ತೀನಿ, ಅದನ್ನೆಲ್ಲ ತೋರಿಸ್ತೀನಿ ಪ್ಲೀಸ್. ಚಾರ್ಜರ್ ಒಂದು ತಗೋ ಸಾಕು. ಅಲ್ಲ, ನನಗೆ ಬೇಜಾರಾಗುತ್ತೆ, ಆ ಚಿಕ್ಕ ಮಕ್ಕಳೇ ಆ ಥರ ಓಡಿಸ್ತವ್ರೆ. ನಿಮ್ಗೆ ಓಡ್ಸಕ್ ಬರಲ್ವಾ? ತಿರ್ಸಕ್ಕೆ ಭಯ ಆಗುತ್ತೆ. ಬರಲ್ಲ ನನಗೆ. ಆದ್ರೆ ಒಂದಲ್ಲ ಒಂದಿನ ಕಲಿತೀರಾ? ಬೆಲ್ 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 ಹೊಡಿತಾಳೆ ಎದೆಯ ಒಳಗೆ, ಘಲ್ ಘಲ್ ಘಲ್ಲು ಅಂತೈತೆ. ಲಿರಿಕ್ಸ್ ಮರ್ತು ಅಂದ್ರೆ ಹಂಗೆ ಮ್ಯಾನೇಜ್ ಮಾಡ್ಬಿಡ್ಬೇಕು, ಹಾಡ್ ನಿಲ್ಲಿಸ್ಬಾರ್ದು ಅಷ್ಟೇ. ಈ ಕಡೆ ನಾನು ಕಪ್ಪು ಕಾಣಿಸ್ತಾ ಇದ್ದೀನಿ, ಅದಕ್ಕೆ ನಾನು ಇಲ್ಲಿ ಕುತ್ಕೋತೀನಿ, ಅಕ್ಷಯ್ ಇಲ್ಲಿ ಕುತ್ಕೊಳ್ಳಿ. ಡೋರ್ ಹಿಡಿತೀನಿ. ಯಾವ ಟೋಲ್ ಇದು? ಡಾರ್ಲಿಂಗ್ಸ್, ಟೋಲಲ್ಲಿ ಮೂಡೇ ಅಪ್ಸೆಟ್ ಮಾಡ್ಬಿಟ್ರು. ನನಗೆ ಎಷ್ಟು ಬೇಜಾರಾಗೋಯ್ತು ಅಂದರೆ, ಏನೋ ಇಶ್ಯೂ ಆಗಿದೆ ಗೊತ್ತಿಲ್ಲ, ಸುಮ್ಮನೆ ನಿಲ್ಸ್ಕೊಂಡಿದ್ದಾರೆ. ಏನಪ್ಪ ಹತ್ತತ್ರ ಅಂದ್ರೆ ಒಂದು ಅರ್ಧ ಗಂಟೆ ನಿಂತಿದ್ವಿ. ಎಷ್ಟು ಕೋಪ ಬಂದ್ಬಿಟ್ಟಿದೆ ಅಂದರೆ ನಂಗಂತೂ ಅಪ್ಸೆಟ್ ಆಗೋಯ್ತು. ಸೊ ಅದಕ್ಕೆ ಇವಾಗ ಸೈಡ್ಗೆ ಹಾಕಿದ್ದೀವಿ. ಒಂದು ಕಾಫಿ ಆರ್ ಚಾಯ್ ಕುಡಿಯೋಣ ಬನ್ನಿ, ಮೂಡ್ ಸರಿ ಮಾಡ್ಕೊಳ್ಳೋಣ. ಬೇಕಾ? ಎರಡು ಸ್ಪ್ರೈಟ್. ಅಕ್ಷಯ್, ನಾವೊಂದು ಕೋಕೋನಟ್ ಚಾಕ್ಲೇಟ್ ಕೊಡ್ಸಿ. ಆಯಿತು, ಕೋಕೋನಟ್ ಚಾಕ್ಲೇಟ್ ತೊಗೊಳ್ಳೋಣ. ಇಲ್ಲಿ ಯಾವ್ದು ಬೇಕು ಜ್ಯೂಸ್ ನಿಮಗೆ? ಇಷ್ಟ ಆಗುತ್ತೆ ಇದೆ. ಐ ವಿಲ್ ಟೇಕ್ ಮಾನ್ಸ್ಟರ್. ದಿಸ್ ಸೂಟ್ಸ್ ಮೀ. ಇಲ್ಲಿ ತೋರಿಸು, ಮುಂದೆ ತೋರಿಸು.
ಇದು ಕೋಕೋನಟ್ ಅದು ಏನದು ಕೋಕೋನಟ್ ಕೊಬ್ಬರಿ ಮಿಠಾಯಿ ಕೊಬ್ಬರಿ ಮಿಠಾಯಿ ಅದು ಅಂದ್ರೆ ಒಳಗೆ ಕ್ರೀಮ್ ಇರುತ್ತೆ ಚೆನ್ನಾಗಿದೆ ಇಲ್ಲ ಇದು ಬರ್ಫಿ ಕೋಕೋನಟ್ ಬರ್ಫಿ ಚೆನ್ನಾಗಿದೇನೆ ಅದು ಏ ಯಾರಿದು ಕುಂಡಿನ ಕಾಣಿಸಲ್ವೇನಮ್ಮ ಪರ್ಫೆಕ್ಟ್ ಹಂಗೆ ಕಾಣಿಸ್ತಾ ಇದೆಯಾ ಕಾಣಿಸಲ್ವಾ ನಾ ಕಾಣಲೋಕವನ್ನು ಕಾಣೋರು ಯಾರೋ ಪರ್ಫೆಕ್ಟ್ ಕಣೆ ಸಂಜು ಕರೆಕ್ಟ್ ಆಗಿದೆ ನಿಂಗೆ ನೋಡು ನೆಕ್ಸ್ಟ್ ಚಾನ್ಸ್ ತಿರ್ಡಿ ಪಾತ್ರ ಕೊಡ್ತೀಯಾ ದಡ್ಡಿ ಪಾತ್ರ ಕೊಡ್ತೀನಿ ಬೇಕಾದ್ರೆ ಆಯ್ತು ಊಟ ಮಾಡತ್ತಾನೆ ಸಂಜು ನೀನು ಅದೇ ಸಾಕಾಯ್ತಾ ಮಮ್ಮಿ ನೋಡು ನೀನು ಅಡುಗೆ ಮಾಡಿ ಊಟ ಹಾಕಿರೋದಕ್ಕೆ ಇವರಿಬ್ರು ಬ್ರೇಕಲ್ಲಿ ನಿಲ್ಲಿಸಿ ಹೋಟ್ಲು ಮುಂದೆ ಕರ್ಕೊಂಡ್ಬಂದ್ರೆ ಊಟ ಮಾಡ್ತಾ ಇಲ್ಲ ದಟ್ ಈಸ್ ಆಂಟಿ ಪಿದ ಅಷ್ಟು ಹೊಟ್ಟೆ ತುಂಬಿತು ಅದಕ್ಕೆ ಹ್ಮ್ ಹೊಟ್ಟೆ ತುಂಬ ಊಟ ಆಯ್ತಪ್ಪ ರಾತ್ರಿವರೆಗೂ ಹೋಗವ ಆಚೆ ಈಚೆ ತಿನ್ಬೇಡ ಅಂತ ಈಗ ನಮ್ಮ ಮಮ್ಮಿ ಫುಲ್ ಖುಷಿ ಇದು ನೋಡ್ತಾ ಇದ್ರೆ ರಾಜಿ ಫುಲ್ ಹ್ಯಾಪಿನಾ ಒಟ್ನಲ್ಲಿ ಇವಾಗ ಸಾಂಗ್ ಹೇಳೋ ತನಕ ನನ್ನ ಬಿಡಲ್ಲ ಇಲ್ಲ ಎ ಫಾರ್ ಅಕ್ಷಯ್ ಯಾರಿಗಾದ್ರೂ ಕಿವಿಯಲ್ಲಿ ರಕ್ತ ಅಥವಾ ಕಿವಿ ನೋವು ಬಂದ್ರೆ ನಂಗೆ ಗೊತ್ತಿಲ್ಲ ಆಡ್ತಾ ಇದ್ದೀನಿ ಹಾಡು ನಿಮ್ಮ ರಿಸ್ಕ್ ನಂಗೆ ಗೊತ್ತಿಲ್ಲ ಆದಿಯಲ್ಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ ಕಣ್ಣಲ್ಲಿದೆ ಅಡಗಿರೋ 1000 ಪದಗಳ ಮೂಕ ಸೇತುವೆ ಕಣ್ಮುಂದಿದೆ ಈ ಹೆಜ್ಜೆಯ ಗುರುತೆಲ್ಲವ ಅಳಿಸುತ್ತಿರೋ ಮಳೆಗಾಲವೇ ನಾನಿನ್ನಯ ಮಡಿಲಲ್ಲಿರೋ ಬರಿಗಾಲಿನ ಮಗುವಾಗುವೆ ಮನಸಾಗೀತೇನೋ ಇನ್ನೂ ಉದರ ಬಂದೀತೇನೋ ತಂಪಾದ ತೀರ ಸಿಕ್ಕೀತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ಕೋರಿ ಗಂಟ್ಲೋಯ್ತು ಸಾರಿ ಗಂಟ್ಲು ಅಲ್ಲಿ ಮಧ್ಯದಲ್ಲಿ ಕ್ರ್ಯಾಕ್ ಆಗ್ಬಿಡ್ತು ವೆರಿ ಸಾರಿ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಅಕ್ಷಯ್ ಅವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತೀರಾ ನೀವು ನಾನು ಯಾಕೆ ನಾನು ಕ್ಯಾಮ್ರಾಮನ್ ಅಷ್ಟೇ ದಾರಿ ಇವಾಗ ರಾಯಲ್ಲ ಆಕ್ಚುಲಿ ಒಂದ್ ಮಾತಿದೆ ಗೊತ್ತಾ, ಒಂದ್ ಸೇಯಿಂಗ್ಸ್ ಇದೆ, ಅದೆಷ್ಟು ನಿಜ ಅಂತ ಅಂದ್ರೆ ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಇಷ್ಟ ಆಗುತ್ತೆ ಅನ್ನೋದಕ್ಕೆ. ನೋಡಿ ದಾರಿ ನೋಡು ಎಷ್ಟು ಸಕ್ಕದಾಗ ಕಾಣಿಸ್ತಾ ಇದೆ, ನೋಡು ಅಂದ್ರೆ ಅಲ್ಲಿ ತೋರ್ಸುವಂತ ಸಂಜನಾ. ನೋಡಿ ಗೈಸ್ ನೋಡಿ, ಆಟೋಗಳನ್ನ ನಿಲ್ಲಿಸ್ಕೊಂಡು ಆಟೋ ಹೊತ್ಕೊಂಡು ಸ್ಕೂಲ್ಗೆ ಹೋಗೋದು, ನೆಡ್ಕೊಂಡು ಸ್ಕೂಲ್ಗೆ ಹೋಗೋದು, ಈ ತರ ಲೈಫ್ ಸ್ಟೈಲ್ ನೋಡೇ ಇರಲ್ಲ. ನೋಡಿ ಅವರು ಬಂದು ಈ ತರ ಲೈಫ್ ಸ್ಟೈಲ್ ನ ನೋಡ್ಬಿಟ್ರೆ ಕಂಪ್ಲೀಟ್ ಆಗಿ ಶಾಕ್ ಆಗ್ಬಿಡ್ತಾರೆ. ಅಂದ್ರೆ ಶಾಕ್ ಅನ್ನೋದಕ್ಕಿಂತ ತುಂಬಾ ಇಷ್ಟಪಟ್ಟು ಬಿಡ್ತಾರೆ. ಆಕ್ಚುಲಿ ಘಾಟ್ಸ್ ಎಲ್ಲ ಏನು ಮಜಾ ಕೊಡುತ್ತಲ್ಲ ಮುಂದೆ ಕೂತಿರೋಂತ ಭಯನೇ ಗೊತ್ತಿಲ್ಲ. ಭಯ ಅಂದ್ರೆ ಆಗಲ್ಲ ನಂಗೆ. ಆಕ್ಚುಲಿ ಘಾಟ್ ಸೆಕ್ಷನ್ ಅಲ್ಲಿ ಗಾಡಿ ಓಡ್ಸಕ್ ಒಳ್ಳೆ ಮಜಾ ಇರುತ್ತೆ ಮಗ. ನಿಧಾನಕ್ಕೆ ಹೋಗು, ಬೇಡ ಬೇಡ. ಸೊ ಡಾರ್ಲಿಂಗ್ಸ್, ನಾವಿವಾಗ 2ನೇ ಸಲ ಕಾಫಿ ಕುಡಿಯೋಣ ಅಂತ ಸೈಡ್ಗೆ ಹಾಕಿದ್ದೀವಿ. ಆ ಮನೆ ನಂಗೆ ಇಷ್ಟ ಆಯಿತು. ನೋಡಿ ಏನು ಕ್ಯೂಟ್ ಆಗಿದೆ. ನೈಟ್ ಹೊತ್ತು ನೋಡಿದ್ರೆ ದೆವ್ವದ ಮನೆ ಅನಿಸುತ್ತೆ. ಇಷ್ಟು ಚೆನ್ನಾಗಿ ಸೀಟಿಂಗ್ ಹಾಕಿದ್ದಾರೆ ಕೂತ್ಕೊಳ್ಳಿ ಅಂತ. ಕೂತ್ಕೊಳ್ಳೋದು ಬಿಟ್ಟು ಅಂಗಡಿ ಮುಂದೆ ಹಿಂಗೆ ನಿಂತವ್ರಣ್ಣ, ಆ ಮಕ್ಕನೇ ನೋಡ್ಕೊಂಡು ಕೊಡಪ್ಪ ಬೇಗ ಅಂತ. ಡಾರ್ಲಿಂಗ್ಸ್ ಬಂದು ಅರ್ಧ ಗಂಟೆ ಆಯಿತು. ಡಾರ್ಲಿಂಗ್ಸ್ ಯಾಕೆ ಬರ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ, ಏನಿರ್ಬೋದು? ಬಂತು ಬಿಡಿ, ಫೈನಲಿ ಗಡ್ಬಡ್ಡು ಕೊನೆಗೂ ಬಂತು. ಮುಂಡೆ ಮಗ ಒಂದೇ ಒಂದು ಸ್ಪೂನ್ ಕೊಟ್ಟವನೆ. ಶೇರ್ ಮಾಡೋಣ ಅಂದರೆ ಬೇಡ. ಬ್ಲೂಬೆರಿ ಹಾಕಿದ್ದಾರೆ ಅದಕ್ಕೆ. ಡಾರ್ಲಿಂಗ್ಸ್ ಅರ್ಧ ಅಲ್ಲೇ ಬಿಟ್ಟು ಬರ್ತಾ ಇದ್ದಾಳೆ. ಏನು ಅನ್ಸಲ್ವೇನೆ ನಿಂಗೆ? ಅರ್ಧ ಫೈನಲಿ ಮೂಡಿಗೆರೆಗೆ ಬಂದ್ವಿ. ಅಲ್ಲೇನು ಕಾಣಿಸ್ತಾ ಇದೆ ಅದೇ ಚರ್ಚ್. ಈಗ ಸದ್ಯಕ್ಕೆ ಫ್ರೆಂಡ್ಸ್ ಒಳಗಡೆ ಹೋಗ್ತಾ ಇದ್ದೀವಿ ಬಟ್ಟೆ ತೊಗೊಳೋದಕ್ಕೆ. ಸೊ ಬಟ್ಟೆ ತಂದಿಲ್ಲ ಅಂತೆ.
ಬೈ 1 get 2 ಫ್ರೀ. ಬನ್ನಿ ನೋಡೋಣ. ಲುಕ್ಕು ಬ್ಯಾಗಿ ಪ್ಯಾಂಟ್ ಹಾಕಿದ್ರೆ ಚೆನ್ನಾಗಿ ಸುಮ್ಮನೆ ಏನು ಹೇಳ್ತಾರೆ ಯಾವ್ದು ಜಾಸ್ತಿ ಓಟ್ ಬರ್ತದೆ ಅದನ್ನು ಮಾತ್ರ ಕೇಳೋದು. ಫ್ರೆಂಡ್ಸ್ ರಿವೀಲ್ ಮಾಡೋಣ ಅಂತ ಅಂದ್ಕೊಂಡೆ. ಇದೇ ಚರ್ಚಾ? ಹಾಂ ಅದೇ ಲೊಕೇಶನ್ ಎಂಡ್ ಆಯ್ತು ಒಟ್ಟಿನಲ್ಲಿ. ಸೊ ಡಾರ್ಲಿಂಗ್ಸ್ ಜಸ್ಟ್ ಇವಾಗ ಬಂದಿದ್ದೀವಿ ಚರ್ಚ್ ಹತ್ರ. ನೋಡಿ ಅಲ್ಲಿ ಹಿಂದೆ ಎಲ್ಲ ಪ್ರೀಮಿಯರ್ಗೆ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಡೈರೆಕ್ಟರ್ ಚಂದನ್ ಅವರು ಇಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮಗ. ನೋಡಿ ಪ್ರೀಮಿಯರ್ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ, ಯಾರ್ಯಾರು ಮಿಸ್ ಮಾಡಿದ್ದೀರಾ ದಯವಿಟ್ಟು ನೋಡಿ. ಕಾಮಿಕಲ್ ಕನ್ನಡಿಗ ಬ್ರೋ ಅವ್ರು ಬಂದಿದ್ದಾರೆ. ತಣ್ಣೀರ್ ಹಳ್ಳ ಹೋಗೋಣ, ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವೆಲ್ಕಮ್ ಡ್ರಿಂಕ್ಸ್ ಎಲ್ರಿಗೂ ಇಲ್ಲಿರುತ್ತೆ. ಟೆಂಡರ್ ಕೋಕೋನಟ್ ವಾಟರ್ ಆರಾಮಾಗಿ ಕುಡಿಬೋದು. ಆಲ್ರೆಡಿ ಕುಡಿತಾ ಇದ್ದಾರೆ ನಮ್ಮರು. ಓಕೆ, ಅಲ್ಲಿ ಇಂಟರ್ವ್ಯೂ ನಡೆಯುತ್ತೆ ಇವಾಗ. ಈಸ್ ದ ಒನ್. ಅವರ ಒಂದು ಸ್ಟೋರಿನ ನಾವಿವರು ಶಾರ್ಟ್ ಫಿಲಮ್ ಮಾಡಿರೋದು. ಸೊ ಇಟ್ಸ್ ಹ್ಯಾಪನಿಂಗ್. ಸೊ ಅಲ್ಲಿ ಇದಾಗುತ್ತೆ ಅನಿಸುತ್ತೆ. ಅಲ್ಲ ಡಾರ್ಲಿಂಗ್ಸ್, ನನಗೆ ಕಡೆಯದಾಗಿ ಕಾಡುತ್ತಿರುವ ಪ್ರಶ್ನೆ ಏನಂತ ಅಂದರೆ, ನಮ್ಮ ಇದರಲ್ಲಿ ಸಾರಿ ಅಲ್ಲಿ ಯಾರು ನೋಡ್ತಾ ಇದ್ರು ಅದಕ್ಕೆ ನೋಡಿ, ಅಲ್ಲಿ ಹಿಂದೆ ಚರ್ಚಲ್ಲಿ ಆ ಗರುಡ್ಗಂಬ ಏನಕ್ಕಿದೆ? ಗರುಡ್ಗಂಬನೇ ಯಾವುದೋ ಒಂದು ಕಂಬ, ದಟ್ ಈಸ್ ಹಿಂದೂಸ್ಗಳು ಇಡ್ತಾರಲ್ವಾ. ಬಟ್ ಇವರು ಯಾವ ರೀಸನ್ಗೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ರೆ ಲೆಟ್ ಮೀ. ತಣ್ಣೀರ್ ಹಳ್ಳ ಗೋಸ್ಟ್ ಪ್ರೀಮಿಯರ್ ಶೋಗೆ ಬಂದಿದ್ದೀವಿ. ಪ್ಲೇ ಅಂದ ಮೇಲೆನೇ ಪ್ಲೇ ಮಾಡಬೇಕು. ಇವಾಗ ತಾನೇ ಜಸ್ಟ್ ಸೂಪರ್ ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಹಾರರ್ ಮೂವಿಗಿಂತ ಏನೋ ಒಂದು ಸ್ಪೆಷಲ್ ಫೀಲ್ ಆಯಿತು. ನೀವು ವಾಚ್ ಮಾಡಿ ಸಪೋರ್ಟ್. ಆಲ್ ದ ಬೆಸ್ಟ್ ಮಗ. ಇನ್ನು ಸಖತ್ತಾಗಿ ಹೋಗ್ಲಿ. ಆದಷ್ಟು ಬೇಗ ಫೀಚರ್ ಫಿಲ್ಮ್ ಕೂಡ ಮಾಡು. ಎಸ್, ಅಂಡ್ ಆಲ್ಸೋ ಚಾಪ್ಟರ್ 2ಗೆ ತುಂಬ ವೆಯ್ಟ್ ಮಾಡ್ತಿದ್ದೀವಿ. ಆಲ್ ದಿ ವೆರಿ ಬೆಸ್ಟ್ ಟೀಮ್. ತುಂಬ ಚೆನ್ನಾಗಿದೆ. ರೋಡೇ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ. ಓ ಯಾವುದೋ ಒಂದು ವೆಹಿಕಲ್ ಬಂತು ಬ್ರೋ. ಇದು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತಲ್ಲ. ಸದ್ಯ ಬೇಗ ಬಂದಿದೆ, ಒಳ್ಳೆಯದು. ಓಡ್ ಬರ್ತಾ ಇದೆ. ನಮ್ಮ ಅಬೋಲಿಗಾರು ಬಂದರು ವೆಲ್ಕಮ್ ಮಾಡೋಕ್ಕೆ. ಪಾಪ ಈ ಡಾಗ್ ಆಲ್ಸೋ ಬಂದರು. ಭಯ ಡಾಗ್ ಅಂದರೆ. ಹೇಗಿತ್ತು ಅಕ್ಷಯ್ ಎಕ್ಸ್ಪೀರಿಯನ್ಸು? ರೋಡ್ ಅಂತೂ ಡಾರ್ಲಿಂಗ್ ಸಕ್ಕದಾಗಿತ್ತು. ಹೆಂಗ್ ಬರ್ತಾ ಇದೀವಿ, ಏನು ಆಪೋಸಿಟ್ ಯಾರು ಬರ್ತಾ ಇದ್ರಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ.